ಹಲೋ ಫ್ರೆಂಡ್ಸ್, ನಮಸ್ತೆ. ನೆನ್ನೆ ಏನ್ ಬಾಬಿದಾ ಚೆನ್ನಾಗಿದ್ಯಾ? ಸಖತ್ ಲೇಟ್ ಆಗೋಯ್ತು. ನನ್ನ ಫ್ರೆಂಡ್ನ ಮೀಟ್ ಮಾಡಕ್ಕೆ ಹೋಗಿದ್ವಿ. ಸೊ ಅಲ್ಲಿಂದ ಬರೋದು ತುಂಬ ಲೇಟ್ ಆಗೋಯ್ತು. ಅದರಿಂದ ಏನು ವಿಡಿಯೋಸ್ ಏನು ತೋರ್ಸೋಕ್ಕಾಗಿಲ್ಲ. ಫುಲ್ ಚಿತಾಲ್ಪದಲ್ಲಿ ಆಗ್ಬಿಟ್ಟಿದ್ದೀನಿ. ಬರೀ ಡೌಗಳು ನಿಂದು. ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಂಡು ಕಾರ್ ನೋಡಿದೆ, ತುಂಬ ಕ್ಲೀನ್ ಆಗಿತ್ತು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಸೊ ಅದಕ್ಕೆ ಇನ್ನೂ ಸ್ವಲ್ಪ ಕ್ಲೀನ್ ಮಾಡೋಣ ಅಂದ್ಬಿಟ್ಟು ಇವತ್ತು ನಾನೇ ಡಿಸೈಡ್ ಮಾಡಿಬಿಟ್ಟು ಕಾರ್ ತೊಳೆಯೋಣ ಅಂದ್ಕೊಂಡಿದ್ದೀನಿ. ನೋಡುವ ಹೆಂಗೆ, ಯಾವ ಕಾರ್ ಯೂಸ್ ಮಾಡ್ತಾ ಇದ್ದೀವಿ, ಯಾವ ವುಟ್ಟಲ್ಲಿ ಕಾರ್ ಇಟ್ಕೊಂಡಿದ್ದೀವಿ, ಯಾವ ಮಷೀನ್ಸ್ ಯೂಸ್ ಮಾಡ್ತೀವಿ ತೊಳೆಯೋಕ್ಕೆ, ಅದನ್ನು ನಿಮ್ಮ ಹತ್ರ ತೋರಿಸ್ತೀನಿ. ಬನ್ನಿ ನನ್ನ ಜೊತೆ ನೋಡಿರೋದು. ಇದೇ ಕಾರು ನಾವು ಜಾಸ್ತಿ ಯೂಸ್ ಮಾಡೋದು. ರೆಗ್ಯುಲರ್ ಯೂಸ್ ಅಂತಲೂ ಹೇಳೋಕ್ಕಾಗಲ್ಲ, ಬಿಕಾಸ್ ರೆಗ್ಯುಲರ್ ಯೂಸಿಗೆ ಬೈಕ್ಸ್ ಯೂಸ್ ಮಾಡ್ತೀನಿ. ಬಟ್ ಎಲ್ಲರೂ ಸ್ವಲ್ಪ ಡಿಸ್ಟೆನ್ಸ್ ಜಾಸ್ತಿ ಹೋಗಬೇಕು ಅಥವಾ ಸೊ ಇದು i20 ಆಸ್ಟಾ 1.4 ಲೀಟರ್ ಟರ್ಬೋ ಡೀಸೆಲ್. ಇಲ್ಲಿ ನನ್ನ ಕಸಿನು ನಾನು ಹೇಳಿದ ಥರ ಮಿಷಿನ್ ಯಾವ್ದು ಯೂಸ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಆ ಮಿಷಿನ್ ಇಟ್ಕೊಂಡು ಆಟ ಆಡ್ತಾನೆ. ನಾನು ವೈಲೆಂಟ್ ಆದ್ರೆ ಕಂದ ರಾಮ, ನಾನು ವೈಲೆಂಟ್ ಆದ್ನು ರಾವಣ ಕಂದ ರಾವಣ. ಡೀಸೆಲ್ ವರ್ಷನ್ನು ಯಾವ ಗಾಡಿಗೆ ಕಮ್ಮಿ ಇಲ್ಲ. 6 ಸ್ಪೀಡ್ ಟ್ರಾನ್ಸ್ಮಿಷನ್ ಇದೆ. ಮ್ಯಾನ್ಯುಯಲು, ಏಕೆಂದರೆ ಹುಡುಗರು ಯಾವಾಗಲೂ ಮ್ಯಾನ್ಯುಯಲ್ ಇಷ್ಟ ಆಗೋದು. ಸೊ ಯಾರ್ಯಾರು ಮ್ಯಾನ್ಯುಯಲ್ ಇಷ್ಟ ಆಗುತ್ತೋ ಅವರೆಲ್ಲ ಕಮೆಂಟ್ ಮಾಡಿ. ಹಿಂಗೆ ಒಂದು ಕ್ವೆಶನ್ ಕೂಡ ಹಾಕ್ಬಿಡ್ತೀನಿ, ಮ್ಯಾನ್ಯುಯಲ್ಲ ಆಟೋಮ್ಯಾಟಿಕ್? ಗೈಸ್ ಯಾರು ಬೇಕಾದ್ರೆ ಕಮೆಂಟ್ ಮಾಡಿ, ನಮಗೂ ತಿಳಿಸಿ. ನಾವು ನೋಡ್ತೀವಿ ಆಟೋಮ್ಯಾಟಿಕ್ ಇಷ್ಟ ಆಗಿರೋರು ಎಷ್ಟು ಜನ ಇದ್ದಾರೆ ಅಂದ್ಬಿಟ್ಟು. ಬಟ್ ನನಗಂತೂ ಆಟೋಮ್ಯಾಟಿಕ್ ಇಷ್ಟ ಇಲ್ಲ, ಏಕೆಂದರೆ ಅದೇನು ಡ್ರೈವ್ ಮಾಡೋ ಫೀಲೇ ಬರೋಲ್ಲ. ಸೊ ಆಲ್ವೇಸ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್. ಕೆಲವು ಸತಿ ಕೊಡ್ತೀನಿ ಹೊರಗಡೆಗೆ ವಾಶ್ ಮಾಡೋದಕ್ಕೆ, ಬಟ್ ಆನ್ ಮಾಡೋದಂದ್ರೆ ನಾನೇ ಗಾಡಿ ತೊಳೆದ್ರೆ ಏನೋ ಒಂಥರ ಮನಸ್ಸು ಸಮಾಧಾನ. 1500 ವಾಟ್ಸ್ ಇರೋ ಪ್ರಾಡಕ್ಟು ಯೂಸ್ ಮಾಡ್ತೀನಿ, ಏನು ಪ್ರಾಬ್ಲಮ್ ಬಂದಿಲ್ಲ. ಪ್ರೆಷರ್ ತುಂಬಾ ಚೆನ್ನಾಗಿದೆ. ಅಲ್ಲಿ ಇದಕ್ಕೆ 3 ಥರ ಮೋಡ್ಸ್ ಬರುತ್ತೆ ವಾಶ್ ಮಾಡಬೇಕಾದ್ರೆ. ಏನು ಬುಲೆಟ್ ಇಲ್ದಿರೋ ಬಂದೂಕವ ಹಿಡ್ಕೊಂಡು ನಲ್ಲಾಡ್ಸ್ಕೊಂಡು ತಿರ್ಗಾಡಿದ್ದೇ ಆಯ್ತು. ಒಂದೇ ಸಲ ಸೂಟ್ ಮಾಡಿದ್ದ ನೋಡೇ ಇಲ್ಲ. ಸೊ ಬೇಕಾದ್ರೆ ಐ ಕ್ಯಾನ್ ಶೋ ಇಟ್, ನಾನು ತೋರಿಸ್ಬೋದು. ಸೊ ಇದು ಬಾಡಿಗೆಲ್ಲ ಯೂಸ್ ಮಾಡೋದಕ್ಕಾಗಲ್ಲ, ಯಾಕೆಂದರೆ ಸ್ವಲ್ಪ i20 ಪೇಂಟ್ಸ್ ಇಶ್ಯೂಸ್ ಇದೆ. ನಾನು ತುಂಬ i20 ಗಾಡಿಗಳನ್ನ ನೋಡಿದ್ದೀನಿ, ಆಸ್ಟಾ ಅಥವಾ ಸ್ಪೋರ್ಟ್ಸ್, ಮ್ಯಾಗ್ನಾ. i20ಯಲ್ಲಿ ಅಥವಾ ಹ್ಯುಂಡೈ ಕಂಪ್ನಿಯಲ್ಲಿ 2016 ಅಥವಾ 2017 ಅಥವಾ ಯಾವುದೋ ಇದೆಯೋ ಅದರಲ್ಲಿ ಪೇಂಟ್ ಪ್ರಾಬ್ಲಮ್ ಇದೆ. ನಿಮಗೂ ಅನಿಸಿದ್ರೆ ಕಮೆಂಟ್ ಮಾಡಿ, ಯಾಕೆಂದರೆ ನಮ್ಗೆ ಆಲ್ರೆಡಿ ಅನಿಸಿದೆ. ಇವಾಗ ನೋಡ್ಬೋದು ನೀವು, ಲಾಸ್ಟ್ ಟೈಮ್ ನಾನು ವಾಶ್ ಮಾಡೋಕ್ಕೆ ಹೋದವಾಗ ಇಲ್ಲಿ ಪೇಂಟ್ ಪೀಲ್ ಆಗಿದೆ. ಸೊ ಆಸ್ ಐ ಟೋಲ್ಡ್, ಪ್ರೆಷರಲ್ಲಿ ಬರುತ್ತೆ. ಸೆಕೆಂಡು ಫುಲ್ ರೊಟೇಟ್ ಆಗ್ತಾ ಇರುತ್ತೆ. ಇದನ್ನೆಲ್ಲ ವೀಲ್ ವೆಲ್ಸ್ಗೆ ಅಥವಾ ವೀಲ್ಸ್, ದಿಸ್ ಇಸ್ ದ ಬೆಸ್ಟ್. ಐ ಥಿಂಕ್ ದಿಸ್ ಇಸ್ ಬಾಡಿ ವೆಲ್ ಯೂಸ್ ಮಾಡೋದು ದಿಸ್ ಇಸ್ ಬೆಸ್ಟ್ ಅಂತ ಅನಿಸುತ್ತೆ. ಏಕೆಂದರೆ ಪ್ರೆಷರ್ ಸ್ವಲ್ಪ ಕಮ್ಮಿ ಇರುತ್ತೆ, ಬಟ್ ನೀಟಾಗಿ ವಾಶ್ ಆಗುತ್ತೆ. ಸೊ ಇದ್ರ ಸಿನಿಮ್ಯಾಟಿಕ್ ವ್ಯೂಸ್ ಹಾಕ್ತೀನಿ, ನೋಡಿ ಎಂಜಾಯ್ ಮಾಡಿ. ಎಲ್ಲ ವಾಶ್ ಎಲ್ಲ ಮಾಡಿದ್ಮೇಲೆ ನೀರನ್ನ ಯಾವುದೋ ಸುಮ್ಮನೆ ನಾರ್ಮಲ್ ಬಟ್ಟೆಯಲ್ಲಿ ಹಾಗೆ ಕ್ಲೀನ್ ಮಾಡಿಬಿಡ್ತೀವಿ. ಬಟ್ ನಾನೊಂದು ಪ್ರಾಡಕ್ಟ್ ಯೂಸ್ ಮಾಡ್ತೀನಿ, ದಿಸ್ ಒನ್
ಓಕೆ, ಇದು ಎಕ್ಸ್ಟಾಟಿಕ್ ಸಿಂಥೆಟಿಕ್ PVA ಅಂತ ಒಂದು ಮೆಟೀರಿಯಲ್ಲು. ಒಳ್ಳೆ ರಬ್ಬರ್ ಥರ ಇರುತ್ತೆ. ಎಷ್ಟು ನೀಟಾಗಿ ಕ್ಲೀನ್ ಮಾಡುತ್ತೆ ಅಂದರೆ ಒಂದು ಡ್ರಾಪ್ ನೀರು ಸಹ ಅದ್ರ ಎಲ್ಲೂ ಬಿಡಿಸಲ್ಲ, ಅಷ್ಟು ನೀಟಾಗಿ ಫುಲ್ ಕ್ಲೀನ್ ಮಾಡಿಬಿಡುತ್ತೆ. ಅಷ್ಟೇ ಗೈಸ್ ಇವತ್ತಿನ ವೀಡಿಯೋಗೆ. ಹೋಪ್ಫುಲಿ ಎಂಜಾಯ್ ಮಾಡಿದಿರೋ ವಿಡಿಯೋನ ಅಂತ ಅನ್ಕೋತೀನಿ. ಸಿನಿಮಾಡಕ್ಸ್ ತುಂಬ ಚೆನ್ನಾಗಿ ಬಂದಿದೆ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ಲದೂ ಒಳ್ಳೇದು ಹೇಳಿ, ಒಳ್ಳೆಯದನ್ನು ಬಯಸಿ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಶುಭರಾತ್ರಿ.